ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಗಳೂರಲ್ಲೂ ಕೂಡ ಭಾರೀ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದೆ. ಬಹುಮಹಡಿ ಕಟ್ಟಡದಲ್ಲೂ ಕೂಡ ತಡೆಗೋಡೆ ಕುಸಿತವಾಗಿದೆ. ಮಂಗಳೂರಿನ ಕೋಡಿಯಾಲ್ ಗತ್ತುವಿನಲ್ಲಿ ಈ ಘಟನೆ ನಡೆದಿದೆ. ಸಿಲ್ವರ್ ಲೈನ್ ಅಪಾರ್ಟ್ಮೆಂಟ್ ತಡೆಗೋಡೆ ಕುಸಿತವಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ಸಮಾಧಾನದ ಸಂಗತಿ. ಮಂಗಳೂರಿನ ಕೋಡಿಯಾಲ್ ಗತ್ತುವಿನಲ್ಲಿ ಈ ಘಟನೆ ಸಂಭವಿಸಿದೆ. ಮಳೆ ಇಡೀ ರಾಜ್ಯದ ಅನೇಕ ಜಿಲ್ಲೆಗಳಲ್ಲೂ ಕೂಡ ಅತಿಯಾದ ಮಳೆಯಾಗ್ತಾ ಇದೆ. ಗುಣಾರ್ಭಟಕ್ಕೆ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಸಂಕಟಗಳನ್ನು ಕೂಡ ಈ ಮಳೆ ತಂದೊಡ್ಡಿದೆ. ಸಿಲ್ವರ್ ಲೈನ್ ಅಪಾರ್ಟ್ಮೆಂಟ್ ತಡೆಗೋಡೆ ಕುಸಿತವಾಗಿದೆ. ಮಂಗಳೂರಿನ ಕೋಡಿಯಾಲ್ ಪ್ರದೇಶದಲ್ಲಿರುವಂಥ ತಡೆಗೋಡೆ. ಅದೃಷ್ಟವಶಾತ್ ಯಾರೂ ಕೂಡ ಅಲ್ಲಿ ಇರಲಿಲ್ಲ, ಹೀಗಾಗಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಈ ಕಾರಣದಿಂದಾಗಿ ಎಚ್ಚರದಿಂದಿರಬೇಕು ಅಂತ ಹೇಳಿ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮೊದಲ ಮಳೆಗೆ ಭಾರಿ ಅವಾಂತರಗಳು ಘಟಿಸ್ತಾ ಇದೆ. ಪ್ರಮುಖವಾಗಿ ಜಿಲ್ಲೆಯಲ್ಲಿ ಬೆಳಗಿಂದ ಧಾರಾಕಾರ ಮಳೆಯಾಗ್ತಾ ಇದೆ. ಇದರ ಪರಿಣಾಮವಾಗಿ ಮಂಗಳೂರು ನಗರದಲ್ಲೂ ಕೂಡ ಅನೇಕ ಅವಾಂತರಗಳು ಸಂಭವಿಸ್ತಾ ಇದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಮಂಗಳೂರು ಸಮೀಪದ ಕೊಡಿಯಾಲ್ ಗುತ್ತು ಏನಿದೆ, ಕೊಡಿಯಾಲ್ ಗುತ್ತುನ ಒಂದು ಪ್ರದೇಶದಲ್ಲಿ, ಒಂದು ಅಪಾರ್ಟ್ಮೆಂಟ್ ಇರುವಂಥ ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ತಡೆಗೋಡೆ ಕುಸಿದು ಬಿದ್ದಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಬಹಳ ದೊಡ್ಡ ಪ್ರಮಾಣದ ಒಂದು ಅವಾಂತರ ಅನ್ನುವಂಥದ್ದು ಇಲ್ಲಿ ಸಂಭವಿಸಿದೆ. ನಿನ್ನೆ ಸುರಿದಂತಹ ಒಂದು ಧಾರಾಕಾರ ಮಳೆಯಿಂದಾಗಿ ರಾತ್ರಿಯಿಡೀ ಮಳೆ ಸುರಿತಾ ಇತ್ತು. ಇವತ್ತು ಬೆಳಗ್ಗೆ ಕೂಡ ಧಾರಾಕಾರವಾಗಿ ಮಳೆ ಸುರಿದಿತ್ತು. ಮಳೆಯ ಒಂದು ನೀರಿನ ಹರಿವಿನ ಪ್ರಮಾಣದ ರಭಸದಿಂದಾಗಿ ಇಲ್ಲಿ ತಡೆಗೋಡೆಗೆ ಕುಸಿದು ಬಿದ್ದಿದೆ. ಇಲ್ಲೊಂದು ಅಪಾರ್ಟ್ಮೆಂಟ್ ಕೂಡ ಇದೆ, ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನೊಂದು ಕಡೆಯಿಂದ ಬೇರೆ ಒಂದು ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದೆ. ಸೊ ಈ ತಡೆಗೋಡೆ ಕುಸಿದಂತಹ ಪರಿಣಾಮ ಇಲ್ಲಿ ಅಪಾರ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಅಂದರೆ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಗಾಳಿ ಮಳೆಯ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಗಿತ್ತು. ಗಾಳಿ ಮಳೆಯಿಂದಾಗಿ ಒಂದು ಕಡೆಯಿಂದ ಏನಿಲ್ಲ ಕೆಲವೊಂದಿಷ್ಟು ಶೀಟ್ಗಳನ್ನೆಲ್ಲ ಹಾಕಲಾಗಿತ್ತು, ಅದೆಲ್ಲವೂ ಕೂಡ ಹಾರ್ಕೊಂಡು ಹೋಗಿದೆ. ಇನ್ನೊಂದು ಕಡೆಯಿಂದ ಆ ಮಳೆಯ ಒಂದು ರಭಸದಿಂದಾಗಿ ತಡೆಗೋಡೆ ಸದ್ಯ ಕುಸಿದಿರುವಂಥದ್ದು. ಇದನ್ನು ತೆರವುಗೊಳಿಸುವಂಥ ಒಂದು ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಒಂದು ಅಪಾಯ ಅನ್ನುವಂಥದ್ದು ಸಂಭವಿಸಿಲ್ಲ. ಯಾಕಂದರೆ ಪ್ರತಿ ಬಾರಿ ಮಳೆಗಾಲದಲ್ಲೂ ಕೂಡ ಈ ತಡೆಗೋಡೆ ಕುಸಿಯುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಇನ್ನೊಂದು ಕಡೆಯಿಂದ ಇಲ್ಲಿ ಒಂದು ತೆಂಗಿನ ಮರದ ಕಟ್ಟೆ ಇದೆ. ಆ ತೆಂಗಿನ ಮರದ ಕಟ್ಟೆ ಕೂಡ ನಿನ್ನೆ ಸುರಿದಂತಹ ಮಳೆಯಿಂದ ಒಂಥರ ಕುಸಿದಿದೆ. ಆ ಕಡೆ ವಾಲಿ ಬಿದ್ದಿರುವಂಥ ರೀತಿಯಲ್ಲಿದೆ. ಕೇವಲ ಒಂದು ಶೀಟಲ್ಲಿ ಏನಿದೆ, ಆ ಶೀಟಿನ ಒಂದು ಬಲದಿಂದಾಗ ಅದಕ್ಕೆ ಸದ್ಯ ನಿಂತಿರುವಂಥದ್ದು ಒಂಥರ ಅಪಾಯದ ಸನ್ನಿವೇಶ. ಇಲ್ಲೇನು ಕಾಂಪೌಂಡ್ ಇತ್ತು, ಇಲ್ಲಿ ಈ ಭಾಗ ಏನು ನೀವು ನೋಡ್ತಾ ಇದ್ದೀವಿ ಸಂಪೂರ್ಣವಾಗಿ ಕಾಂಪೌಂಡ್. ಇದೇ ರೀತಿ ಮಳೆ ಸುರಿತಾ ಹೋದ್ರೆ ಅಂದರೆ ಕಳೆದ ಬಾರಿ ಕೂಡ ನಗರ ಭಾಗದಲ್ಲಿ ಅತಿ ಹೆಚ್ಚಿನ ಹಾನಿಯಾಗಿತ್ತು. ಇದರಿಂದಾಗಿ ನೀರಿನ ರಭಸದಿಂದಾಗಿ ಇಂಥ ಘಟನೆಗಳು ಸಂಭವಿಸ್ತಾ ಇತ್ತು. ಹಾಗಾಗಿ ಈ ಮಳೆಗಾಲದಲ್ಲೂ ಕೂಡ ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ಎಚ್ಚರಿಕೆ ಸಿಕ್ಕಿದೆ. ಕ್ಯಾಮರಾ ಪರ್ಸನ್ ಕೃಷಿ ಪೂಜಾರಿ ಜೊತೆ ಆದಿತ್ಯ TV 5.